ರೆಡಿನಾ ರೆಡಿನಾ ಹಾಂ ಸರ್ सर इक हेलो ಮೇಡಮ್ ಹಂಗೆ ಒಂದು ಸೆಕೆಂಡ್ ಓಕೆ ಯಾರಿಂದ ಹೊರಗಿದ್ದಾರೆ ಏನೈತೆ ಮೇಲೆ ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಮಾತಾಡ್ತಾ ಇದ್ದೀನಿ. ಎಲ್ಲ ಪತ್ರಕರ್ತರಿಗೂ ಹಾಗೂ ಮೀಡಿಯಾದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಪುಣ್ಯ ಚಾರಿಟೇಬಲ್ ಟ್ರಸ್ಟ್ನ ಓಪನ್ ಮಾಡಿದ್ದಾರೆ. ಎಲ್ಲ ಗಣ್ಯರು ಬಂದು ಈಗಾಗಲೇ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈಗಾಗಲೇ ಎಲ್ಲರೂ ಹೇಳಿರುವಂತೆ ಒಂದು ಅಬಲೆ ಆಗಿ ಒಂದು ಹೆಣ್ಣಾಗಿ ಇದನ್ನೆಲ್ಲ ಒಂದು ದೊಡ್ಡ ಕಷ್ಟ, ಇದೆಲ್ಲ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಕಷ್ಟ ನನಗೂ ಏನು ಅಂತ ಗೊತ್ತು. 20 ವರ್ಷ ಆಯಿತು ನಾವು ಮೈಸೂರು ಬಿಟ್ಟು ಬಂದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಇದನ್ನು ಕಟ್ಕೊಂಡು ಸಂಘ ಕಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಮೇಡಮ್ ಹೇಳ್ದಂಗೆ 3000 ಜನ ಅಷ್ಟು ಸುಲಭದ ಮಾತಲ್ಲ. ನಾನು ನೆನ್ನೆಲ್ಲ ಮಾತಾಡ್ಬೇಕಾದ್ರೆ ನನ್ನ ಮನೇಲಿ ಕೂತ್ಕೊಂಡು ಮಾತಾಡಿದ್ರು, ಮಂಜುಳಾ ನಾನು ಈ ಥರ ಏನೋ ಒಂದು ಮಾಡ್ತಾಯಿದ್ದೀನಿ, ನೀವೆಲ್ಲ ಬರಬೇಕು. ನನಗೆ ಭಾಳ ಸಂತೋಷ ಆಯಿತು. ಬಟ್ ಅದು ಇಷ್ಟೆಲ್ಲ ಜನ ಸೇರ್ತಾರೆ ನನಗೂ ಗೊತ್ತಿರಲಿಲ್ಲ. ಭಾಳ ನನಗೆ ಖುಷಿ ಆಯಿತು. ಒಳ್ಳೇದಾಗಲಿ. ಅವ್ರ ಹಿಂದೆ ನಾವು ಇರ್ತೀವಿ, ನಮ್ಮ ಕೈಲಾದ ಸಪೋರ್ಟು ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ನಮಸ್ಕಾರ. ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣ ಅಣ್ಣಯ್ಯ ಅವರು ಬಂದಿದ್ರು ಮತ್ತು ಮನೋರಂಜನ್ ರವಿಚಂದ್ರನ್ ಸಾರು ಬಂದಿದ್ರು, ಉದ್ಘಾಟನೆ ಮಾಡಿದ್ರು. ಈ ಉದ್ದೇಶ ಬಂದು ಮಹಿಳೆಯರಿಗೆ ತುಂಬಾ ಉಪಯೋಗಕವಾಗಿದೆ ಈ ಟ್ರಸ್ಟ್ ಬಗ್ಗೆ.
ಯಾಕಂದ್ರೆ ಇವಾಗ ಮನೇಲಿ ಸಾಧಾರಣವಾಗಿ ಮೊಬೈಲ್ ನೋಡೋದು ಸೀರಿಯಲ್ ನೋಡೋದು ಆಗ್ಬಿಟ್ಟಿದೆ. ಸೊ ಇದು ಬಂದು ನಾವು ಲೇಡೀಸ್ ಟೀಮ್ ಎಲ್ಲ ಸೇರ್ಕೊಂಡು ಮಹಿಳೆಯರಿಗೆ ಕ್ರೋಶಾ ಟೈಪ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಅದಾಗಿ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಂಗೆ ಪ್ಲಸ್ ಅವ್ರಿಗೆ 4 ದುಡ್ಡು ಸಂಪಾದನೆ ಮಾಡೋದು ಹೇಗೆ ಮತ್ತು ನಾವು ಅದನ್ನ ಕೆಲಸದ ಮುಖಾಂತರ ನಾವು ಕಲಿಸ್ಕೊಡ್ತಾ ಇದೀವಿ. ಇದರಲ್ಲಿ ಬೆನಿಫಿಟ್ ಬಂದು ಮಹಿಳೆಯರಿಗೆ ಬಂದು ಒಂದು ದಿನಕ್ಕೆ 400 ರೂಪೀಸ್ ದುಡಿಯೋ ಕೆಪಾಸಿಟಿ ಬರುತ್ತೆ. ಒಂದು ಹಪ್ಪಳ ಆಗಿರ್ಬೋದು, ಇಲ್ಲಾಂದ್ರೆ ಮನೇಲಿ ಕುತ್ಕೊಂಡು ಕ್ಯಾಂಡಲ್ ಹೆಂಗ್ ಮಾಡೋದು ಅಂತ ಹೇಳಿ ಕ್ಯಾಂಡಲ್ ಆಗಿರ್ಬೋದು, ಆ ನಂತರ ಚಪಾತಿ ಮಾಡಿನೂ ಅದು ನಾವು ಮಾರ್ಕೆಟಿಂಗ್ ಮಾಡಿ ಕೊಡ್ತೀವಿ. ಸೊ ಅದರಿಂದ ಅವ್ರು ಹೊರಗಡೆ ಹೋಗಿ ಕಷ್ಟ ಪಡ್ಬೇಕಂತ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿ ತನ್ನ ಕುಟುಂಬನೂ ನೋಡಿ ಮತ್ತು ಮಕ್ಕಳನ್ನ ನೋಡ್ಕೊಂಡು ಅಚ್ಚುಕಟ್ಟವಾಗಿ ಸಂಸಾರನೂ ಮಾಡಿ ಸೊ ಅವ್ರಿಗೆ ಒಂದ್ ದಿನಕ್ಕೆ ದುಡಿಮೆನೂ ಬರುತ್ತೆ. ಸೊ ಮಹಿಳೆಯರಿಗಾಗಿ ಮಾಡ್ತಾ ಇದೀವಿ. ಮಹಿಳೆಯರಿಗಾಗಿನೇ ಇದನ್ನ ನಾವು ಪ್ರಾರಂಭಿಸ್ತಾ ಇದೀವಿ. ಸೊ ನನ್ನ ಮಹಿಳೆಯರಿಂದ ನಮ್ಮ ಟ್ರಸ್ಟ್ ವತಿ ಇವರೆಲ್ಲ ನಮ್ಮ ಗೆಳತಿಯರೆಲ್ಲ ಸಪೋರ್ಟಿಂಗ್ ಮಾಡಿದ್ದಾರೆ ಏನಾದ್ರೂ ಮಾಡ್ಬೇಕು ಅಂತ. ಅದಕ್ಕೆ ನಾವು ಇದನ್ನ ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಇದೀವಿ. ನನ್ನ ಹೆಸರು ರೇವತಿ, ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು. ಸೊ ಇವರು ಪುಣ್ಯ ಚಾರಿಟೇಬಲ್. ಎಲ್ರಿಗೂ ನಮಸ್ಕಾರ. ಇದು ಒಂದು ಟ್ರಸ್ಟ್ ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಆಗಿದೆ ಈಗ ಆಲ್ರೆಡಿ, ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಇವತ್ತು ಉದ್ಘಾಟನೆ ಆಗಿದೆ. ಇದನ್ನ ಜನಪ್ರಿಯ ಶಾಸಕರಾದ ವಿದ್ಯಾರ್ಥಿ ಮಿತ್ರ ಪ್ರಿಯಾಕೃಷ್ಣ ಸರ್ ಅವರು ಬಂದು ಮತ್ತು ಮನೋರಂಜನ್ ರವಿಚಂದ್ರನ್ ಸರ್ ಅವರು ಇಬ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ವಿಜಯದಶಮಿ ಇರೋದ್ರಿಂದ ಇವತ್ತಿನ ದಿನ ಒಳ್ಳೇದು ಅಂತ ಹೇಳಿ ಚಾಮುಂಡೇಶ್ವರಿ ತಾಯಿಗೆ ಹಾಗೂ ವಿನಾಯಕನಿಗೆ ನಮಸ್ಕರಿಸಿ ಇವತ್ತು ಈ ದಿನ ನಮ್ಮೆಲ್ಲ ಟ್ರಸ್ಟ್ ವತಿಯಿಂದ ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋದು. ಈ ಟ್ರಸ್ಟ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ದಿನಾನೇ ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದೀವಿ. ಇದು ಮಹಿಳೆಯರು, ನಾವು ಏನ್ ಟ್ರಸ್ಟ್ ಓಪನ್ ಮಾಡಿದೀವಿ, ಈ ಟ್ರಸ್ಟ್ ಬಂದು ಮಹಿಳೆಯರು, ಕೇವಲ ಮಹಿಳೆಯರಿಗೋಸ್ಕರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಒಂದು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಇರಬಹುದು, ಅವರ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಹಾಗೂ ಅವ್ರಿಗೆ ಧೈರ್ಯ ಬರಬೇಕು. ಮಹಿಳೆಯರು ಎಲ್ಲಾ ಒಂದು ಸ್ಥಳದಲ್ಲೂ ಅವ್ರನ್ನ ಚಾಕು ಮೂಡಿಸ್ಕೊಂತ ಇದ್ದಾರೆ. ಇನ್ನ ಮತ್ತಷ್ಟು ಮನೆಯಲ್ಲೇ ಇರುವಂತವ್ರು ತುಂಬಾ ಎದುರುಕೊಂಡು ಅವ್ರಿಗೆ ಯಾರೋ ಒಂದು ಸಪೋರ್ಟಿವ್ ಇಲ್ದೇನೆ, ಕೆಲವೊಬ್ಬರಿಗೆ ಅವಕಾಶಗಳು ಬೇಕಿರುತ್ತೆ ಆದ್ರೆ ಅವರಿಗೆ ಮುಂದೆ ಬರೋ ಧೈರ್ಯಗಳಿರೋದಿಲ್ಲ. ಜೊತೆಗೆ ಅವರು ಹೊರಗಡೆ ಹೋಗಿ ದುಡಿಯೋದಿಕ್ಕೆ ನಾನಾ ಕಾರಣಗಳಿಂದ ಅವರು ಹೊರಗಡೆ ಹೋಗಿ ದುಡಿಯೋಕ್ ಆಗಲ್ಲ. ಸೊ ಹಾಗಾಗಿ ಅವ್ರ ಮನೆಯಿಂದಾನೇ ಅವರು ದುಡಿದು ಅವರ ಒಂದು ಖರ್ಚುಗಳನ್ನ ಅವರು ಯಾರಿಗೂ ಕೈ ಚಾಚದೇನೆ ಅವ್ರ ಒಂದು ಖರ್ಚಿಗೆ ಅವ್ರು ಮಾಡ್ಕೊಳ್ಳುವಂಥದ್ದು, ಅಥವಾ ತುಂಬಾ ಕಷ್ಟದಿಂದ ಇರ್ತಾರೆ, ಸಣ್ಣ ಮಕ್ಳು ಇರ್ತಾರೆ, ದುಡಿಯೋಕ್ಕಾಗಲ್ಲ, ಅವ್ರಿಗೆ ಮನೆಯಿಂದನೇ ಅವರು ಒಂದು ಕೆಲಸಗಳನ್ನ ಮಾಡಿ ಅವರು ಸಂಸಾರನ ತೂಗಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಒಂದು ಪುಷ್ಟಿ ಕೊಡೋ ಒಂದು ಕಾರಣದಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಕೈಲಾದ ಒಂದು ಸೇವೆಗಳನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಂತ ಹಮ್ಮಿಕೊಂಡಿದೀವಿ. ಎಲ್ಲ ರೀತಿಯಲ್ಲೂ ಎಲ್ಲರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಹಾಗಾಗಿ ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರಮೀಳಾ, ಒನ್ ಆಫ್ ದಿ ಮೆಂಬರ್ ಆಫ್ ಪುಣ್ಯ ಚಾರಿಟಬಲ್ ಟ್ರಸ್ಟ್. ಎಲ್ಲರಿಗೂ ನಮಸ್ಕಾರ. ವಿಜಯದಶಮಿ, ದಸರಾ ಹಬ್ಬ ಹಾಗೂ ಇವತ್ತು ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇದೊಂದು ಹೆಣ್ಮಕ್ಳು ಒಂದು ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಪುಣ್ಯ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಇವತ್ತು ಉದ್ಘಾಟನೆ ಆಗಿದೆ. ಅದು ನಮ್ಮ ನಾಯಕರಾದ ಶ್ರೀ ಪ್ರಿಯಕೃಷ್ಣ ಅವರ ಅಮೃತ ಹಸ್ತದಿಂದ ಈ ಚಾರಿಟಬಲ್ ಟ್ರಸ್ಟ್ ಓಪನ್ ಆಗಿದೆ. ಸೊ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಮನೋಜ್ ರವಿಚಂದ್ರನ್ ಅವರು ಮನೋರಂಜನ್ ಅವರ ರವಿಚಂದ್ರನ್ ಮಗ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ಇದೊಂದು ಹೆಣ್ಮಕ್ಳಿಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಒಂದು ಕ್ಷೇತ್ರದಲ್ಲಿ ಇಂಥ ಹೆಣ್ಮಕ್ಳು ಇರೋದು ನಮ್ಗೊಂದು ಹೆಮ್ಮೆಯ ವಿಷಯ. ನಾನು ರೇವತಿ ಅವ್ರನ್ನ ಕಂಗ್ರಾಟ್ಸ್ ಮಾಡ್ತೀನಿ. ಇವ್ರು ನನಗೆ ಗೆಸ್ಟ್ ಆಗಿ ಕರೆಯಕ್ ಬಂದ್ರು ಮನೆಗೆ. ಕೇಳ್ದೆ, ಏನ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ, ಏನಿದ್ರ ಉದ್ದೇಶ ಅಂತ. ಈ ತರ ಅಂತ ಎಲ್ಲ ಹೇಳಿದ್ರು. ಇವಾಗ ಅವ್ರೆ ಹೇಳಿದ್ರು ಎಲ್ಲ. ಬಟ್ ಇದ್ರಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಕೇಳ್ದೆ. ಬರೋಬರಿ ಅವರು ಹೇಳಿದ್ರು 3000 ಜನ ಇದಾರಂತ. ನನ್ಗೆ ಆಶ್ಚರ್ಯ ಆಗಾಯ್ತು. ಒಂದು ಮಹಿಳೆ ಆಗಿ 3000 ಜನ ಮಹಿಳೆಯನ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಾನೊಂದು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್, 25 ಜನ ಮೆಂಬರ್ನ ಇಟ್ಕೊಂಡು ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಮಹಿಳೆಯರನ್ನ ಕೂಡ ಹಾಕೊಂಡು ಮಾಡೋದು ತುಂಬಾ ಕಷ್ಟದ ಕೆಲಸ. ಬಟ್ ಈ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಮಹಿಳೆಯರು. ನಾನ್ ಹೇಳ್ತೀನಿ, ಇವ್ರಿಗೆ ಮಹಿಳೆಯರಷ್ಟೇ ಸಪೋರ್ಟ್ ಮಾಡಬಾರ್ದು, ಎಲ್ಲಾ ಮಹಿಳೆಯರ ಪುರುಷರು ಸೇರಿ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಮಹಿಳೆ ಏನೂ ಮಾಡಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಅವರ ಯಜಮಾನ, ತಂದೆ, ಅಣ್ಣ, ತಮ್ಮದಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥ ಮಹಿಳೆಯರು ಇಲ್ಲಿ
ಉದ್ಭವ ಆಗ್ತಾರೆ. ಸೊ ನಾನು ಹೇಳಿದ್ರೆ ಎಲ್ಲಾರು ಇಂಥವ್ರಿಗೆ ಸಪೋರ್ಟ್ ಮಾಡಿ, ಯಾಕಂದ್ರೆ ಇವರು ಏನ್ ಕೆಲಸ ಮಾಡ್ತಿದಾರೆ ಹೇಳ್ರಿ, ಹೆಣ್ಮಕ್ಳಿಗೆ ಒಂದ್ ಕೆಲಸ ಕೊಡ್ತಿದ್ದಾರೆ. ಮನೇಲಿ ಒಂದ್ ಮಗು ದುಡಿದ್ರೆ ಇಡೀ ಸಂಸಾರ ಆರೋಗ್ಯವಾಗಿರುತ್ತೆ, ಇಡೀ ಸಂಸಾರ ಅವಳು ಕೈಯಿಂದ ನಡೆಸ್ತಾಳೆ. ಗಂಡ ದುಡಿದಿಲ್ಲ ಅಂದ್ರೂ ಆಕೆ ದುಡ್ದು ತನ್ನ ಸಂಸಾರನ ಸಾಗಿಸ್ತಾಳೆ. ಗಂಡ ಆಚೆ ಹೋಗಿ ಒಂದ್ ಕೂಲಿಗಾರ ಕೆಲಸ ಮಾಡ್ಬೋದು, ಬಟ್ ಮನೆಯಲ್ಲಿ ರಾಜ್ಕುಮಾರಂಗೆ ನೋಡ್ಕೊಳೋದು ಒಂದು ಹೆಣ್ಣು ಮಾತ್ರ. ಸೊ ಅದಕ್ಕೆ ಆ ಹೆಣ್ಣಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿ ಆ ಚಾಮುಂಡೇಶ್ವರಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ನಿಮ್ದೊಂದು ಅಭಿವೃದ್ಧಿ ಈ ಸ್ಟೇಜ್ ಅಲ್ಲ, ಇನ್ನೂ ದೊಡ್ಡ ಸ್ಟೇಜ್ ಅಲ್ಲಿ ನಿಮ್ದೊಂದು ಕಾರ್ಯಕ್ರಮ ಆಗ್ಲಿ ಅಂತ ನಾನ್ ಬಯಸ್ತೀನಿ. ನಿಮ್ಗೆ ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಈ ಟ್ರಸ್ಟಿಗೆ ಈ ಮೆಂಬರ್ಸ್ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ವಿಜಯಶಂಕರ್ ಅನ್ಬಿಟ್ಟು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್. ಎಲ್ಲರಿಗೂ ಸ್ವಾಗತ. ಇವತ್ತು ಪುಣ್ಯ ಚಾರಿಟಬಲ್ ಟ್ರಸ್ಟಿನ ಉದ್ಘಾಟನೆ ನಮ್ಮ MLA ಸಾಹೇಬರಾದ ಪ್ರಿಯಾಕೃಷ್ಣ ಸಾಹೇಬರು ಮತ್ತು ಯುವ ನಟನಾದ ಮನೋಜ್ ರವಿಚಂದ್ರನ್ ಅವರಿಂದ ಉದ್ಘಾಟನೆ ಆಗಿದೆ. ಎಲ್ಲರೂ ಬಂದು ಪ್ರೋತ್ಸಾಹನೆ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತು ಈ ಟ್ರಸ್ಟಿನ ಪ್ರೆಸಿಡೆಂಟ್ ರೇವತಿ ಮೇಡಮ್ ಅವರಿಗೆ ನಮ್ಮ ಶುಭಾಶಯಗಳು.